ಜೀವಗೂ ಆದಿ ಜುಮಾದಿ. ತನ್ನ ಅಧಿಕಾರಕ್ಕೆ ದೈವವನ್ನು ಧಿಕ್ಕರಿಸಿದ ಅರಸು ಬಲ್ಲಾಳರ ದುರಂತ ಕತೆ. ಊರಿನ ಬಲ್ಲಾಳರ ಪಟ್ಟದ ಬೀಡಿನ ಮನೆಗೆ ಬೆಂಕಿ ಬಿತ್ತಂತೆ. ಸುದ್ದಿ ಬೆಂಕಿಯಷ್ಟೇ ವೇಗವಾಗಿ ಕೊಡವೂರಿನ ಮೂಲೆ ಮೂಲೆಗೂ ಹಬ್ಬಿತು. ಸ್ವಾಮಿ ಶಂಕರನಾರಾಯಣ, ಇನ್ನೇನೇನು ಈ ಕಣ್ಣುಗಳಿಂದ ನೋಡುವುದಕ್ಕಿದೆಯೋ, ಇನ್ನೇನೇನು ಗ್ರಹಚಾರ ಕಾದಿದೆಯೋ ಈ ಊರಿಗೆ. ಆ ದೈವಗಳು ಅವರನ್ನು ಬಿಡೋದಿಲ್ಲ, ಸರ್ವನಾಶ ಮಾಡುತ್ತವೆ. ಜನರ ಬಾಯಲ್ಲಿ ಬಗೆ ಬಗೆಯ ಮಾತುಗಳು. ಎಲ್ಲರೂ ಬೀಡಿನ ಮನೆಗೆ ಧಾವಿಸಿದರು. ಅರ್ಧ ಮೈಲಿ ದೂರಕ್ಕೆ ಬೆಂಕಿಯ ಕೆನ್ನಾಲೆಗೆ ವ್ಯಾಪಿಸಿದೆ. ಅದು ಅಂತಿಂತ ಬೆಂಕಿಯಲ್ಲ, ಪ್ರಳಯ ಕಾಲದ ಮಹಾರುದ್ರನ ಉರಿಗಣ್ಣಿನಿಂದ ಹೊರಚಿಮ್ಮಿದ ಬೆಂಕಿ. ಅದರ ಕೆನ್ನಾಲಿಗೆ ಆಗಸದೆತ್ತರಕ್ಕೆ ಚಾಚಿಕೊಂಡಿತ್ತು. ಅಕ್ಕಪಕ್ಕದ ತೆಂಗಿನ ಮರದ ತುದಿಯನ್ನು ಬೆಂಕಿ ಚುಂಬಿಸಿತ್ತು. ಚಕ್ರವ್ಯೂಹದ ರೀತಿ ಯಾರನ್ನು ಹತ್ತಿರ ಬರದಂತೆ ಸುತ್ತು ಹಾಕಿಕೊಂಡಿತ್ತು. ಆ ಸುತ್ತುಮಜಲಿನ ಮನೆಯ ಇಂಚಿಂಚನ್ನು ಭಸ್ಮ ಮಾಡಿ ಹಾಕಿತು. ಬೀಡಿನ ಬೋದಿಗೆಯ ಭೀಮಸ್ತಂಭಗಳು ಉರಿದು ಇದ್ದಿಲಾಗಿ ಉರುಳಿದವು. ಅಂಗಳದಲ್ಲಿದ್ದ ಸಿರಿತುಪ್ಪೆ ದವಸ ಧಾನ್ಯದ ಸಂಗ್ರಹ ಚಟಪಟನೆ ಸದ್ದು ಮಾಡುತ್ತಾ ಸ್ಪರ್ಧೆಗೆ ಬಿದ್ದಂತೆ ಭಸ್ಮವಾಗಿ ಹೋದವು. ಮನೆಯವರ ಹಾಹಾಕಾರ ಮುಗಿಲು ಮುಟ್ಟುತ್ತಿತ್ತು. ಅವರ ಹಾಹಾಕಾರಕ್ಕೆ ಪಂತವೆಸಗುವ ರೀತಿ ಬೆಂಕಿಯ ಬೂ ಬೂ ಬುಗಿಲು ಆಗಸದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಊರವರ ಅದೆಷ್ಟೋ ಶತಪ್ರಯತ್ನ ಮಾಡಿದರೂ ಬೀಡಿನ ಮನೆ ಒಂದು ಮಗ್ಗುಲನ್ನು ಉಳಿಸಲಾಗಲಿಲ್ಲ. 2 ಗಂಟೆಯ ಆ ಯುದ್ಧೋಪಾದಿಯ ಹೋರಾಟದ ಬಳಿಕ ಊರವರಿಗೆ ಕಾಣಸಿಕ್ಕಿದ್ದು ಸುಟ್ಟು ಕರಕಲಾದ ಮನೆಯ ಮಣ್ಣಿನ ಗೋಡೆಗಳು ಮಾತ್ರ. ಅವುಗಳು ಬೀಡಿನ ಅಸ್ಥಿಪಂಜರದ ಹಾಗೆ ನಿಂತು ಬೀಡಿನ ಜೈನರ ಕುಟುಂಬವನ್ನು ಅಣಕಿಸುತ್ತಿದ್ದವು. ಬೀಡಿನ ಬಲ್ಲಾಳರು ಕುಟುಂಬದ ಜೀವಗಳು ಉಳಿಯುತ್ತಲ್ಲವೇ ಎಂದು ನಿಟ್ಟುಸಿರು ಚೆಲ್ಲಿದರು. ವಾಸ್ತವದಲ್ಲಿ ಆ ಬೆಂಕಿ ಬಲ್ಲಾಳರ ಕುಟುಂಬಕ್ಕೆ ಬಿಟ್ಟಿದ್ದು ಕೇವಲ ಜೀವಗಳನ್ನು ಮಾತ್ರ. ಉಳಿದ ಸರ್ವಸ್ವವನ್ನು ಹಿಡಿಬೂದಿ ಮಾಡಿ ಹಾಕಿತು. ಹೌದು, 2 ಗಂಟೆಗೂ ಮೊದಲು ಊರ ಗೌರವಸ್ಥ ಮನೆತನಕ್ಕೆ ಈಗ ಉಡಲು ಉಣ್ಣಲು ಗತಿ ಇಲ್ಲದ ಸ್ಥಿತಿ ನಿರ್ಮಾಣವಾಗಿತ್ತು. ಇದ್ದ ಒಡವೆ ಆಸ್ತಿ ಪತ್ರ ಮಾಡಿಟ್ಟ ಅಡುಗೆ ತೊಡುಗೆ ಬಟ್ಟೆ ಬರೆ ಸಂಪೂರ್ಣವಾಗಿ ಕರಕಲಾಗಿ ಹೋಯಿತು. ಕಣ್ಣೆದುರೇ ವಿಜೃಂಭಿಸಿದ ವಿನಾಶ ಆ ಜೈನ ಮನೆತನ ಕನಸಲ್ಲೂ ಊಹಿಸಿರದ ಘೋರ ವಿನಾಶ. ಆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಜುಮಾದಿ ಗಹಗಹಿಸಿ ನಗುತ್ತಿದ್ದಾನೆ. ಅವನ ಬಂಟನೇ ಮನೆಯ 4 ಸುತ್ತ ಓಡಾಡಿ ಕೊಳ್ಳಿ ಇಟ್ಟು ವಿಜೃಂಭಿಸಿದನೆ. ಬಲ್ಲಾಳರು ತಡ ಮಾಡಲಿಲ್ಲ. ಓಡೋಡಿ ಹೋದವರೇ ದೈವದ ಧರ್ಮ ಚಾವಡಿಯನ್ನೊಮ್ಮೆ ನೋಡಿದರು. ಅಬ್ಬಾ, ಇದೆಂತ ಅಚ್ಚರಿ! ಇಡೀ ಮನೆ ಹೊತ್ತಿ ಉರಿದರು ಮನೆಗೆ ತಾಗಿಕೊಂಡೇ ಇರುವ ದೈವಗಳ ಸತ್ಯ ಪ್ರಮಾಣದ ಧರ್ಮ ಚಾವಡಿಗೆ ಬೆಂಕಿಯ ಒಂದು ಕಿಡಿಯೂ ಸ್ಪರ್ಶಿಸಿಲ್ಲ. ಹೌದು, ಈ ಜುಮಾದಿ ಅಂತಿಂತ ದೈವವಲ್ಲ. ಇನ್ನೀ ಊರಲ್ಲಿ ಉಳಿದರೆ ಕ್ಷೇಮವಿಲ್ಲ. ಜೀವ ಉಳಿಸಿಕೊಳ್ಳಬೇಕಾದರೆ ಊರು ಖಾಲಿ ಮಾಡಲೇಬೇಕು. ಅದಕ್ಕೂ ಮೊದಲು ನಮ್ಮ ಆರಾಧನೆಯ ಪದ್ಮಾವತಿ ಅಮ್ಮನ ಮುಖವನ್ನೊಮ್ಮೆ ನೋಡಿ ಬರಬೇಕು. ನಾಳೆ ಬೆಳಿಗ್ಗೆ ಮೊದಲು ಆಕೆಯಲ್ಲೊಮ್ಮೆ ಕ್ಷಮೆ ಯಾಚಿಸಿ ಮನಸ್ಸು ಹಗುರ ಮಾಡಿಕೊಳ್ಳಬೇಕು. ನಾವು ಮಾಡಿದ ತಪ್ಪಿಗೆ ಅವಳೊಬ್ಬಳೇ ಕ್ಷಮೆ ನೀಡಬಲ್ಲಳು. ಜೈನ ಬಲ್ಲಾಳರು ತನ್ನ ತುಂಬು ಕುಟುಂಬದ ಜೊತೆ ರಾತ್ರಿ ಇಡೀ ಮನೆಯ ಪಕ್ಕದ ಗದ್ದೆಯಲ್ಲೇ ಕುಳಿತುಕೊಂಡರು. ಒಕ್ಕಲಿನವರಿಗೆ ಬಲ್ಲಾಳರನ್ನು ತಮ್ಮ ಮನೆಗೆ ಕರೆಯುವ ಧೈರ್ಯವಿರಲಿಲ್ಲ. ಅವರೆಲ್ಲ ದಣಿಗಳ ಜೊತೆ ತಾವು ಜಾಗರಣೆ ಮಾಡಿದರು. ಹಲವಾರು ಜನ ಸ್ಥಿತಿವಂತರು ತಮ್ಮ ಮನೆಗೆ ಬರುವಂತೆ ಬಲ್ಲಾಳರನ್ನು ಒತ್ತಾಯಿಸಿದರು. ಆದರೆ ಸಂಪೂರ್ಣ ಕುಸಿದು ಹೋಗಿದ್ದ ಬಲ್ಲಾಳರು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ದೈವಗಳ ಧರ್ಮ ಚಾವಡಿಯನ್ನು ದಿಟ್ಟಿಸುತ್ತಾ ಅಲ್ಲೇ ಕುಳಿತುಕೊಂಡರು. ಮನೆಯ ಬೆಂಕಿ ಆರಿಸಿದರೂ ಹೊಗೆ ಮಾತ್ರ ಇನ್ನು ಏಳುತ್ತಲೇ ಇದೆ. ಆ ಸುಟ್ಟ ಅವಶೇಷಗಳ ಕಮಟು ವಾಸನೆಯ ನಡುವೆ ದೈವದ ಗಗ್ಗರದ ದನಿ ಬಲ್ಲಾಳರ ಕಿವಿಗೆ ಜೇಂಕರಿಸಿತು. ದೂರದಿಂದ ಬಂದ ಸದ್ದು ತೀವ್ರಗೊಳ್ಳುತ್ತಾ ಕಿವಿಯಂಚಿನಲ್ಲೇ ಯಾರೋ ಬಂದು ನಿಂತ ಅನುಭವವಾಯಿತು. ದಾನ ಬಲ್ಲಾಕುಲೆ, ಕಡಲಿಗೆ ದೈವದ ಮುಗಮೂರ್ತಿನ ದಕ್ಕೋಲಿ ಏನನ್ನು ದಕ್ಕೆರ ತೀರುವೆರೆಗು ಯಾನು ಓಲು ಕಂತುವೆ ಓಲು ನೆಗೆತು ಬರುವೆ ಎನ್ನ ಕಲದಾದ ನಿಲದಾದ ಪಂಪಿನ ಇರ್ನಂಚಿನ ನರಪುರಿಕ್ಲೆಗು ಗೋಚಾರ ಒಂದು ನಿಕ್ಲೆ ವಂಶಗು ಪಟ್ಟಕಟದ ಅಧಿಕಾರ ಪೀಠೋಡು ಕುಲ್ಲಾದಿನ ದೈವ ಯಾನು ಕಂಡೊಲ್ಲ ಪುಣಿಲ್ಲ ಒಟ್ಟುಗು ದಂಟೆರ ದುಂಬಾರಡ ಬಡುದಾಂತಿ ಬೆಟ್ಟು ಬಲ್ಲದಾಂತಿ ಕಟ್ಟಾವು. ಆ ಮಾಂತ್ರಿಕ ಶಬ್ದಗಳು ಕಿವಿಗೆ ಬೀಳುತ್ತಿದ್ದಂತೆ ಬಲ್ಲಾಳರ ಮೈ ಮುಳ್ಳೆದ್ದಿತ್ತು. ಅತ್ತಿತ್ತ ಅಲ್ಲಾಡಲು ಭಯಪಟ್ಟರು ಬಲ್ಲಾಳರು. ಓಹೋ, ಹಾಗಾದರೆ ಇದೆಲ್ಲ ಜುಮಾದಿಯ ಕಾರುಬಾರು. ಮುಂದೇನು ಮಾಡೋಣ ಯೋಚನೆಯಲ್ಲೇ ರಾತ್ರಿ ಕಳೆಯಿತು. ಬೆಳಕು ಹರಿಯಿತು, ಕೋಳಿ ಕೂಗಿತು. ಕತ್ತಲೆ ಕರಗುತ್ತಿದ್ದಂತೆ ಬಲ್ಲಾಳರು ಧೈರ್ಯ ಮಾಡಿ ಎದ್ದು ನಿಂತರು. ಮುಖಕ್ಕೆ ನೀರು ಹಾಕಿ ಬಸದಿಗೆ ಧಾವಿಸಿದರು. ಗದ್ದೆಯ ಬದುವಿನಲ್ಲಿ ನಡೆದು ಬಸದಿಗೆ ಬಂದು ಅಮ್ಮ ಪದ್ಮಾವತಿ ಎಂದು ಕೈ ಮುಗಿದು ಕಣ್ಣೀರು ಹರಿಸಿದರು. ಆದರೆ ಅಲ್ಲಿ ಪದ್ಮಾವತಿಯಲ್ಲಿದ್ದಾಳೆ. ಆಕೆಯನ್ನು ಬಲ್ಲಾಳರೇ ಮುಂದೆ ನಿಂತು ಬಸದಿಯ ಕೆರೆಯಲ್ಲಿ ಜಲಸ್ತಂಭನ ಮಾಡಿಸಿದ್ದರು.
ಕುಲದೇವಿ ಕೆರೆಗೆ, ಪಟ್ಟದ ದೈವಗಳು ಕಡಲಿಗೆ. ಯಾಕಾಗಿ? ಬೀಡಿನ ಅಧಿಕಾರವನ್ನು ಉಳಿಸಿಕೊಳ್ಳಲು ಇಸ್ಲಾಮಿಗೆ ಮತಾಂತರವಾಗುವ ಸಲುವಾಗಿ, ಟಿಪ್ಪು ಸುಲ್ತಾನನ ರಾಕ್ಷಸಿ ಸೇನೆಯನ್ನು ಮೆಚ್ಚಿಸುವ ಸಲುವಾಗಿ. ಆ ಘೋರ ಇತಿಹಾಸದ ಮಜಲುಗಳನ್ನು ಹಾಗೂ ದೈವ ಜುಮಾದಿಯ ಅಸ್ತಿತ್ವದ ಹೋರಾಟದ ಚಿತ್ರಣವನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಧನ್ಯವಾದಗಳು. ಜೈ ಮಹಾಕಾಲ್. ಬರಹ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ.